ನಿಜಕ್ಕೂ ಸಿದ್ದರಾಮಯ್ಯಗೆ ಕೈ ಕೊಟ್ರ ಆಪ್ತರು ಎನ್ನುವಂತಹ ಪ್ರಶ್ನೆ ಈಗ ಜೋರಾಗಿ ನಡೀತಾ ಇದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಗರಿಗೆದರಿದ್ದು ನಾಯಕತ್ವ ಬದಲಾವಣೆ ಮಾಡುವಂತೆ ನಾಯಕರ ನಡೆಗಳು ಕೂಡ ಬದಲಾಗ್ತಾ ಇದೆ. ಕೆಪಿಸಿಸಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಂಪುಟ ಫೈನಲ್ ಹಿನ್ನೆಲೆಯಲ್ಲಿ ಹಂಗಾಮಿ ಸಿಎಂ ಹಾಗೂ ನಿಯೋಜಿತ ಸಿಎಂ ಒಟ್ಟಿಗೆ ಹೈಕಮಾಂಡ್ ಭೇಟಿಗೆ ಹೋಗಿದ್ರೆ ಇತ್ತ ಸಾಹುಕಾರ್ ಸೈಲೆಂಟ್ ಆಗಿ ಫ್ಲೈಟ್ ಹತ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ನಡೆ ಈಗ ಭಾರಿ ಕುತೂಹಲವನ್ನ ಮೂಡಿಸಿದೆ. ಸಚಿವ ಪಟ್ಟಿ ಫೈನಲ್. ಹೌದು, ಸಂಪುಟ ಪುನರ್ರಚನೆಗೆ ಸಚಿವರ ಪಟ್ಟಿ ಫೈನಲ್ ಆಗಿದೆ. ಇಂದು ವರಿಷ್ಠರ ಭೇಟಿಗೆಂದು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. HAL ಈ ಒಂದು ಏರ್ಪೋರ್ಟ್ ನಿಂದ ವಿಶೇಷ ವಿಮಾನದ ಮೂಲಕ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪ್ರತ್ಯೇಕ ದೆಹಲಿಗೆ ಸಾಹುಕಾರ್ ಸಂಪುಟ ಪುನರ್ರಚನೆಯ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಹಿನ್ನೆಲೆಯಲ್ಲಿ ವರಿಷ್ಠರ ಭೇಟಿಗೆ ಸತೀಶ್ ಜಾರಕಿಹೊಳಿ ಅವರು ತೆರಳಿದ್ದಾರೆ. ಇಂದು ಮುಂಜಾನೆ 6 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಸಾಹುಕಾರ್ ಜೊತೆಗೆ ಸಚಿವ ಸ್ಥಾನಕ್ಕೂ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕುತೂಹಲ ಮೂಡಿಸಿದೆ ಸತೀಶ್ ಜಾರಕಿಹೊಳಿ ಅವರ ನಡೆ. ಹೌದು, ಸಿದ್ದರಾಮಯ್ಯ ಆಪ್ತರೇ ಕೈ ಕೊಟ್ರ ಅನ್ನುವಂತಹ ಪ್ರಶ್ನೆ ಈಗ ಜೋರಾಗಿ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯೇಕವಾಗಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಸಿದ್ದರಾಮಯ್ಯ ಅವರಿಂದ ಅಂತರ ಕಾಯ್ದುಕೊಂಡಿದ್ದಾರಾ ಸತೀಶ್ ಜಾರಕಿಹೊಳಿ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಸಾಹುಕಾರ್ ನಡೆಯ ಸುತ್ತ ಎಲ್ಲರ ಚಿತ್ತ ನೆಟ್ಟುವಂತೆ ಮಾಡಿದೆ. ಸಿದ್ದರಾಮಯ್ಯ ಅವರು ಯಾವಾಗ ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು ಆಗ್ಲೇ ಅವರು ಆಪ್ತರನ್ನ ಕಳ್ಕೊಂಡ್ರ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಮಾತು ಕೇಳ್ತಾ ಇಲ್ವಾ? ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರಿಗೆ ಹೇಳದೆ ದೆಹಲಿ ಪ್ರಯಾಣ ಮಾಡಿದ್ಯಾಕೆ ಅನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ ಪಟ್ಸಾಲಿಯಲ್ಲಿ ಈಗ ಭರ್ಜರಿಯಾಗಿ ಸೌಂಡ್ ಅನ್ನ ಮಾಡ್ತಾ ಇದೆ. ಒಂದ್ ಕಡೆಗೆ ಸಿದ್ದರಾಮಯ್ಯ ಅವರು ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಹೋಗಿರಬಹುದು. ಅದಾದ ನಂತರ ಅಲ್ಲಿರುವಂತಹ ಸಾಕಷ್ಟು ಗೊಂದಲಗಳನ್ನ ನಿವಾರಿಸ್ತಾರೆ. ಅದರ ಜೊತೆಗೆ ವರಿಷ್ಠರನ್ನ ಭೇಟಿ ಮಾಡಲಿರುವಂತಹ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಲಿದ್ದಾರೆ. ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಯಾವ ಒಂದು ಸ್ಥಾನವನ್ನ ಕೊಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನು ಡಿಕೆ ಶಿವಕುಮಾರ್ ಅವರ ಜೊತೆಗೆ ಯಾರೆಲ್ಲ 9 ಜನಕ್ಕೆ ಸಚಿವ ಸ್ಥಾನವನ್ನ ಕೊಡಬೇಕು ಎನ್ನುವಂತಹ ಒಂದು ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣ ಮಾಡಿದ್ದು ಯಾಕೆ ಅನ್ನುವಂತಹ ವಿಚಾರವೂ ಕೂಡ ಮುನ್ನೆಲೆಗೆ ಇನ್ನೇನು ಬರಬೇಕಾಗಿದೆ. ಈ ವಿಚಾರಗಳು ಕೂಡ ಗೊಂದಲಕ್ಕೆ ಈಡಾಗಿದೆ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.